ಯಪ್ಪ ಅಂಗಡಿ ವ್ಯಾಪಾರ ಅಂತೂ ಬಲ್ ಜೋರಾಗಿ ಐತೈತೆ ಬಿಡು. ಅಂಗಡಿ ವ್ಯಾಪಾರ ಅಂತೂ ಇನ್ನಲ್ವೇ ಸಂದಕ್ಕೆ ಅಂಗಡಿ ವ್ಯಾಪಾರ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಏನೋ. ಅಂಗಡಿ ವ್ಯಾಪಾರಕ್ಕಂತೂ ಏನು ಮೋಸ ಇಲ್ಲ. ಯಾವಗಳಿಗೆ ನಾ ಕೊಟ್ನೋಪ್ಪ ಇಲ್ವನ್ ಪಾಪಣ್ಣ ನೆಂಟಿನೂ ಎಲ್ಲ ಸೇರ್ಕೊಂಡು ಅಂಗಡಿಯ ಒಳ್ಳೆ ವ್ಯಾಪಾರಕ್ಕೆ ಬಂತು. ನನ್ನ ಮಗನೂ ಸಂದಾಗಿ ದುಡಿತಾವನೆ. ನಮಗಂತೂ ಇನ್ನೇನು ಕಮ್ಮಿ ಇಲ್ಲ, ಆರಾಮಾಗಿರ್ಬೋದು. ನನ್ನ ಮಗನ ಯಾಶಿನ ಮೊದಲು ದೂರ ಮಾಡಿಬಿಟ್ರೆ ಒಳ್ಳೆ ಸಂಬಂಧ ಐತಿ. ಆ ಸಂಬಂಧದ ಜೊತೆ ಹೆಂಗೋನು ಕೂಡ್ಬಿಟ್ರೆ ತಕ್ಕ ಸೊರೋಯ್ತದ. ನನ್ನ ಮಗನೂ ಸಂದಾಕಿರ್ತಾನೆ. ಆಶಿ ದೌಲತ್ ರಾಣಿ ನಂದೇ ನಡಿಬೇಕು ಅಂತ. ಈಗ ಅವಳೇನಾದ್ರೂ ಬಂದ್ಬಿಟ್ಲು ಅಂತಂದರೆ ನಮ್ಮ ಮನೆಗೆ ಎಂಟ್ರಿ ಕೊಟ್ಬಿಟ್ಲು ಅಂದರೆ ನಮ್ಮ ಕತೆ ಮುಗ್ದೋಯ್ತದೆ. ನನ್ನ ಮಗ ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ ಕಂತ್ರಿ ನನ್ನ ಮಗ. ನೋಡ್ ಮಮ್ತಿ, ಒಳ್ಳೆ ಚಾನ್ಸ್ ಸಿಕ್ಕೈತಿ ಗೀತಾ. ಮಿಸ್ ಮಾಡ್ಕೊಳ್ಳೋದಂತೂ ಬ್ಯಾಡವೇ ಬ್ಯಾಡ. ಒಳ್ಳೆ ಚಾನ್ಸ್ ಇದಂತೂ ಸರಿನಾ? ನನಗೇನು ಗೊತ್ತಿಲ್ವೇನೆ ಸುಮಿ, ನನಗೂ ಗೊತ್ತು. ಈಗ ನಾವು ಸಹಾಯ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ನೋಡ್ತಾ ಇರು, ಸಹಾಯ ಮಾಡಿ ಏನ್ ಮಾಡನಿ ಅಂತ ಹೇಳ್ಬಿಟ್ಟು ಮಾಡಲೇಬೇಕು ನಾವು ಸಹಾಯನ. ಆಯಮ್ಮ ನಮ್ಗೇನಾದ್ರೂ ಕೊಟ್ಟೇ ಕೊಡ್ತಾಳೆ. ಎಲ್ಲೋಯ್ತಾಳೆ ಕೊಡ್ದಿದ್ದಂಗೆ ಕೊಡ್ತಾಳೆ. ನೋಡೋಣ ಇರು, ಏನೇನಾಯ್ತದೆ ಏನೇನು ಬಿಡ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ಹೋಯ್ತೀವಲ್ಲ, ಬಾ ನಾವು ಚೆನ್ನಾಗಿ ಮಾತಾಡಬೇಕು. ಸಹಾಯ ಮಾಡಬೇಕು ಅಂತಂದ್ರೆ ಆಪೋಸಿಟ್ ಆಗಿರೋರ್ನ ಒಪ್ಪಿಸ್ಬೇಕು ನಾವು. ಒಪ್ಸನ ಬಾ. ಆ ಕಿತ್ತೋಗಿರೋಳು ಕಮ್ಲಿ ಮಗಂಗೆ ಸಹಾಯ ಮಾಡಕ್ ಹೋಗೋಳೆ. ನಾ ಮಗ ಅದು ಏನು ಕೊಡ್ತಾನೋ ಏನೋ ಗೊತ್ತಿಲ್ಲ. ನಮ್ಗೆ ಅಮ್ಮ ಜೋರಾಗೆ ನೆನೆಯ ಕೊಡ್ತಾಳೆ. ಅಂಗಡಿ ಪಂಗಡಿ ಐತಾ, ರೇಷನ್ ಗೀಸನ್ ಎಲ್ಲ ಫ್ರೀಯಾಗೇನೇ ಸಿಗ್ತದೆ. ಬಾ. ಓ ಏನಂತೆ. ಆದರೆ ಇಬ್ರು ಒಂದೇ ಥರ ಮಾತಾಡಬೇಕು. ನಾವು ಈಗಲೇ ಮಾತಾಡ್ಕೊಂಡು ಹೋಗೋಣ. ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಮೊದಲೇ ನೆನೆಯ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ, ಸರಿನಾ? ಸರಿ ಹಂಗೆ ಮಾಡೋಣ. ತಿರ್ಗಲ್ ಹೋದ್ಮೇಲೆ ನೀನೊಂದು ಮಾತಾಡ ನಾನೊಂದು ಮಾತಾಡ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಸುಮ್ಗೆ ಎಡವಟ್ಟಾಗೋಯ್ತದೆ. ನೀನೊಂದೇನೋ ಮಾತಾಡ್ತೀಯ, ನಾನು ಇನ್ನೊಂದೇನೋ ಮಾತಾಡ್ತೀನಿ. ಎಡವಟ್ಟಾಗಕ್ಕಿಲ್ವಾ? ಏಳು ಇಲ್ಲ ಏಳು, ಸರಿಯಾಗೆ ಮಾತಾಡೋಣ. ಸರಿ ನೋಡಿ ಹೋಗೋಣ. ಏನಮ್ಮ, ಕೊತ್ತಂಬರಿ ತಗೊಂಡಿವ್ನಿ, ಕಾಸು ಕೊಟ್ಟಿವ್ನಿ, ಇನ್ಲುದೆಲ್ಲ ಕೊಟ್ಬಿಟ್ಟಿವ್ನಿ, ಎಲ್ಲ ಮುಗೀತು. ಬುಡಕ್ಕ, ನೀನೇನು ಕೊಡಿದಂಗೆ ಮೋಸ ಮಾಡಿಗೆ. ನಾನು ಮೋಸ ಮಾಡೋರು ಯಾರು ಇಲ್ಲ ಬಿಡು. ನಾನು ಮೋಸ ಮಾಡಿದ್ರೆ ಮಂಟಕ್ಕೆ ಹೋಗಿ ಹುಡಿಕೊಂಡನ ಪರವಾಗಿಲ್ಲ, ನನ್ನ ದುಡ್ಡನ್ನು ವಸೂಲಿ ಮಾಡ್ತೀನಿ. ನೀನ್ ಬಿಡವ, ಯಾರನ್ನು ಬಿಡಕ್ಕಿಲ್ಲ. ನೀನ್ ಎಲ್ಲಿ ಬುಟ್ಟಿಗೆ? ಅದೇ ಹೇಳ್ದೆ, ಎಲ್ಲ ಮುಗೀತು. ಸಾಲ ಫಲ ಎಲ್ಲ ಕೊಟ್ಟಿದ್ದಿ, ಇಸ್ಕೊಂಡಿದ್ನಲ್ಲ, ಎಲ್ಲ ಮುಗೀತು. ಪರವಾಗಿಲ್ಲ ಬಿಡು, ಎಲ್ಲ ಮುಗೀತು. ಮನೆ ಈ ಪಾಟಿ ರೇಟಾಗೂ ಬಂಗಾರ ತಕೊಂಬಿಟ್ಟು ಬಂದಂತೆ, ನಿಜವೇ? ತೋರ್ದಿದ್ದಂಗೆ ಇದ್ದೀನಿ ನಾನು. ನನ್ನ ಮಗಂಗೇನು ಕಮ್ಮಿ ಇವಾಗ ನೋಡು. ಎಂಡ್ರಿಲ್ಲ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಸಂದಕ್ಕೆ ನೋಡ್ಕೋತಾರೆ ಕಣಕ್ಕೋ. ಎಂಡ್ರೇನ ಬಂದ್ಬಿಟ್ರು ಅಂತಂದ್ರೆ ಅದೇನೇನು ಪಿನ್ನಿಕ್ತಾರೋ ಏನೋ ಗೊತ್ತಿಲ್ಲ, ನಮ್ಮಿಂದ ದೂರ ಆಗೋಗ್ಬಿಡ್ತಾರೆ. ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿವ್ನಿ. ಸಾವುಕಾರ ಮನೆಯಿಂದ ಎಣ್ಣೆನ ತಗೊಂಬಿಟ್ಟು ಬಂದ್ವಿ ಅಂತ ಹೇಳಿದ್ರೆ ಅವಳೇನು ಕೇಳೋದಿಲ್ಲ. ಅವಳ ಹತ್ರ ಆಗ್ಲೇ ಏನೇ ಇರ್ತದೆ. ಈ ಬಡವರು ಗಿಡವರು ಮುದ್ದಿದವ್ರನ್ನ ಕರ್ಕೊಂಬಿಟ್ಟು ಬಂದ್ರೆ ಕೇಳಿ ಅವಳಿಗೆ ಯಾಕೆ ಕೊಡಿಸ್ತೀಯ ಅಂತ ನನಗಿವಾಗ ನನ್ನ ಮಗ ಸಂದ ಕೊಡಿಸ್ತಾನಲ್ಲ, ಅದನ್ನು ಹಾಳು ಮಾಡಾಕ್ಬಿಡ್ತಾರೆ. ಓಹೋ, ಹಂಗಂತೇನು ಮದುವೆ ಮಾಡಿದಂಗೆ ನಿಂತ್ಕೊಬಿಡು ನೀನು. ಏನೋ ಬಿಡಮ್ಮ, ಮಗನೂ ನೀನು ಸಂದಕ್ಕಿದ್ರಲ್ಲ ಅಷ್ಟೇ ಸಾಕು. ಯಾ ದೃಷ್ಟಿನೂ ಬೀಳ್ದಿದ್ದಂಗಿರಲಿ. ನಾನು ಬರ್ತೀನಿ. ಎಲ್ರಿಗೂ ನನ್ನ ಮೇಲೆ, ನನ್ನ ಮಗನ ಮೇಲೆ ನೆನೆಯ ಕಣ್ಣು. ಯಪ್ಪ ನನ್ನ ವ್ಯಾಪಾರ ಸಂದಕ್ಕಾಯ್ತೈತೆ. ನನ್ನ ಮಗನೂ ಚೆನ್ನಾಗಿ ದುಡಿತಾವನಲ್ಲ, ಅದಕ್ಕೆ ನೆನೆಯ ಕಣ್ಣು ಬಿದ್ದುಬಿಟ್ಟೈತಿ. ಓಕೆ, ಮೊದ್ಲೋಗಿ ದೃಷ್ಟಿ ತೆಗೆಸ್ಕೊಂಬಿಟ್ಟು ಬರಬೇಕು. ನೀವ್ಯಾಕ್ರೆ ಬಂದ್ರಿ ಇಲ್ಲಿಗೆ? ನೀವ್ಯಾಕೆ ಬಂದ್ರಿ? ಇಲ್ಲೇನ ಕಿತಾಪತಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರ? ನೋಡ್ರಮ್ಮಿ, ಇಲ್ಲಿ ನಂತಗೆ ಏನ ಬಂದ್ಬಿಟ್ಟು ಕಿತಾಪತಿ ಮಾಡಕ್ ಬಂದ್ರಿ, ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ಗಾಳಿ ಬಿಡಿಸ್ಬಿಡ್ತೀನಿ. ಅಯ್ಯೋ, ಸಹಾಯ ಮಾಡೋಣ ಅಂತ ಬಂದ್ರೆ ನಮ್ಮನೇನೆ ಮನೆ ಬಿಟ್ಬಿಟ್ಟು ಓಡಿಸ್ತದ ನೋಡಿ ಇವಕ್ಕ. ಏನೋ ಪಾಪ, ಅಂಗಡೆ ಕುಂತಿರ್ತಾಳೆ, ಏನು ಗೊತ್ತಾಗಕ್ಕಿಲ್ಲ, ಸಹಾಯ ಮಾಡನಿ ಅಂತ ಹೇಳ್ಬಿಟ್ಟು ಬಂದ್ರೆ ಯಾ ಪಾಟಿ ಇದ್ರಾಗ ಮಾತಾಡ್ತೀಗ ನೋಡಕು. ಏನ್ ಮತ್ತೆ ಹಂಗಾರ ನಿನಗೆ ನಮ್ಮ ಸಹಾಯ ಏನು ಬ್ಯಾಡ್ವೇನು? ನೋಡಮ್ಮಿ, ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಿನ್ ಸಹಾಯ ಕಟ್ಕೊಂಡು ನನ್ಗೇನಾಗ್ಬೇಕು? ಸರಿ ಬಿಡು. ಹಂಗಾರೆ ನಿನ್ನ ಮಗನೂ ಆಶಾ ಚೆನ್ನಾಗಿ ಸಂಸಾರ ಮಾಡ್ಕೊಂಡವ್ರೆ, ನೀನು ಹಿಂಗೆ ನೆನೆಯ ಇರು. ಬ್ಯಾಡ ಅಂದಾರ ಯಾರು? ನೋಡಿ ಮಮ್ತಿ, ಏನೋ ಪಾಪ ಇವಮ್ಮಂಗೆ ಸಹಾಯ ಮಾಡನಿ ಅಂತ ಹೇಳ್ಬಿಟ್ಟು ಬಂದ್ರೆ ಯಾ ಪಾಟಿ ದೌಲತ್ತಾಗ ಮಾತಾಡ್ತಾಳೆ ನೋಡವ. ದೌಲತ್ಗೆ ದೌಲತ್ತು ನಮ್ಗೆ ಹಾಕ್ಬೇಕು ಈ ದೌಲತ್ತುಗಳು. ಬಾರೆ ಹೋಗೋಣ. ಬಾರೆ ಸುಮಿ, ಏನ್ ಹೇಳ್ತಿದ್ದೀರಾ? ನನ್ನ ಮಗ ಸಂಸಾರ ಮಾಡ್ತಾವನ ಆಶನ್ ಜೊತೆ? ಅಯ್ಯೋ, ಈ ಕಣ್ಣಾರೇಣಿಯ ನೋಡಿದೀವಿ ಅಷ್ಟೇ ಅಲ್ಲ, ಇನ್ನೂ ಏನೇನೋ ಪ್ಲಾನ್ ಮಾಡ್ತಾವನಿ ಯಾರ ಜೊತೆನೋ ಸೇರ್ಕೊಂಡು. ಅದಕ್ಕೆ ನೀನು ಅಂಗಡಿನಾಗೆ ಕುಂತಿದೀಯಾ, ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿನ್ಗೆ ಅದಕ್ಕೆ ನೀ ಹೇಳನಿ ಅಂತ ಬಂದ್ವಿ. ಏನೋ ಒಳ್ಳೆ ಕೆಲಸ ಮಾಡನಿ. ನೀನು ನಮ್ಮಂಗೆ ಬೀದಿಗೆ ಬೀಳೋದು ಬೇಡ. ಈಗ ನೋಡು, ನನ್ನ ಮಗ ನನ್ನ ಈಚೆ ಕಡೆಗೆ ಹಾಕ್ದ, ಇವಳ ಮಗಳು ಇವಳನ್ನು ಈಚೆ ಕಡೆಗೆ ಹಾಕಿದ್ಲು. ನಿನ್ನೂ ನಾಳೆಗೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರಲ್ಲ, ಅದಕ್ಕೆ ಬ್ಯಾಡ ಈಚೆ ಕಡೆಗೆ ಹಾಕೋದು. ನಮ್ಮಂಥ ಪರಿಸ್ಥಿತಿ ಅಕ್ಕ ಹಿಂಗೆ ಬರೋದು ಬ್ಯಾಡ ಕಣಮ್ಮಿ ಅಂತ ಹೇಳ್ಬಿಟ್ಟು ನಾನು ಇವಳು ಮಾತಾಡ್ಕೊಂಡು ಹೇಳಕ್ಕೆ ಬಂದರೆ ನೀನು ನೋಡಮ್ಮ ಯಾ ಪಾಟಿ ದೌಲತ್ ಮಾಡ್ತೀಗ.
ಅಯ್ಯೋ 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 ಆ ದರಿದ್ರದೊಳ ಆಶಾ ನನ್ನ ಮಗನ್ ಬಿಡಂಗ್ ಕಾಣೆ ಕಣ್ ಸುಮಿ. ಏನ್ ಮಾಡೀಗ? ನನಗೂ ಭಯ ಆಯ್ತದೆ, ನಾನು ಎಲ್ಲಿ ನಿಮ್ಮಂಗ ಆಗೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಏನ್ ಮಾಡನಿ, ಅವ್ನ ಮನೆಯಾಳಿ ಅವಳಲ್ಲ, ಬಿಡದೇ ಇಲ್ಲ ಅಂತ ಹೇಳ್ತಾಳೆ. ಏನ್ ಮಾಡ್ಲಿ, ನಾನು ಹೇಳಿದೀನಿ ನನ್ನ ಮಗಂಗೆ, ನೋಡು ಅವಳ ಅಪ್ಳು ದರಿದ್ರದೊಳನ ಮೊದ್ಲು ಮನ ಕರ್ಕೊಬಿಟ್ಬರ್ಬೇಡ, ಡೈವರ್ಸ್ ಆಗೋಗೈತೆ ಬಿಟ್ಬಿಡ್ಲಾ ಅಂತಂದ್ರೆ, ನೋಡು ನನ್ಗೆ ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ಸಂಸಾರ ಮಾಡ್ತಾವನ ಲೋಪರ್ ನನ್ ಮಗ. ಈಗ ನಮ್ ದಾರಿಗೆ ಬಂದ್ಲು. ಹ್ಞೂ ಕಣಕ್ಕ, ನನ್ ಕಣ್ಣಾರೆ ನೀ ನೋಡಿವ್ನಿ, ಅಯ್ಯೋ ಅನ್ನಿಸ್ಬಿಡ್ತು. ನಿನಗೆ ನಮ್ಮ ಪರಿಸ್ಥಿತಿ ಬರೋದ್ ಬ್ಯಾಡ ಕಣಕೋ, ನಮ್ ತರ ಆಗಕ್ ಹೋಗ್ಬೇಡ ಕಣಕೋ. ನಮ್ಮ ಸಸಿಗಳೆಲ್ಲ ನಮ್ಮನ್ ಮನೆಯಿಂದ ಈಚೆ ಕಡೆ ಕಟ್ಬಿಟ್ಟವ್ರ ಕಣಕೋ. ನೀನು ಹಂಗೆ ಒಟ್ಟಿಸ್ಕೋಬೇಡ ಅಂತ ಹೇಳೋನ್ ಸಹಾಯ ಮಾಡನಿ ಅಂತ ಬಂದೆ ಕಣವ. ಅಷ್ಟಕ್ಕೇನೆ ನೀನ್ ನೋಡು ಕೋಪ ಮಾಡ್ಕೊಂಡು ಹೆಂಗ್ ಮಾಡ್ಕೊಬಿಟ್ಟೆ. ಹುಷಾರಾಗಿರಕೋ ಒಂಚೂರು. ಏನಾರ ಸಹಾಯ ಬೇಕಾದ್ರೆ ನಮ್ಮನ್ ಕೇಳು, ನಾನು ನಿಮಗೆ ಸಹಾಯನ ಮಾಡ್ತೀನಿ. ನನಗೆ ಯಾರವ್ರೆ ಸುಮಿ, ನಿನಗೂ ಗೊತ್ತಲ್ಲ, ನನಗೆ ಸಹಾಯ ಮಾಡಕ್ಕೆ ಅಂತ ಯಾರು ಬರಕ್ಕಿಲ್ಲ. ದುಡ್ಡೇನೋ ಐತೆ, ಕಾಸೇನೋ ಐತೆ, ಆದ್ರೆ ಸಹಾಯ ಪಹಾಯ ಅಂತ ಮಾತ್ರ ಯಾರು ಬಂದು ಮಾಡಕ್ಕಿಲ್ಲ ನೋಡಿ ನನಗಂತೂ. ಈಗ ಏನು ಮಾಡೋದು ಅಂತ, ಆ ಮನೆಯಳಿನ ಹೆಂಗ್ ದೂರ ಮಾಡೋದು? ಆ ಇದು ಕೇಳಿ ಪಾಯಿಂಟ್ ಹಾಕ್ಕೊಡ್ತೀನಿ, ಇಲ್ಲ ಲಾ ಪಾಯಿಂಟ್ ಹಾಕ್ಕೊಡ್ತೀನಿ ನಾನಂತೂ. ನೀನು ನಿನ್ನ ಮಗ ನಿನ್ನ ಹೆಂಗಿದ್ರು ಮನೆಯಿಂದ ಈಚೆ ಕಡೆಗೆ ಹಾಕ್ತಾನೆ ಅಂತ ಭಯ ಐತಲ್ಲ. ಈಗ ಶಾರ್ದಿನೂ ಬಡ್ಕತ್ತವಳಲ್ಲ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡು. ನಿನ್ನ ಮಗಳು ನಮ್ಮ ಮನೆ ಸೊಸೆ ಆಗಬೇಕು ಅಂದರೆ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರ್ಕೊಡು ಅಂತ ಹೋಗಿ ಕುಂತ್ಕ. ಶಾರದಿ ಮಗಳಿಗೋಸ್ಕರ ಭಾರತ್ ಕೊಟ್ಟೇ ಕೊಡ್ತಾಳೆ ನಿನಗೆ. ₹1,00,00,000 ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತಾಳೆ. ನೀನು ಎತ್ಕೊಂಡು ನಿನ್ನ ಹೆಸ್ರನ್ನಾಗಿದ್ರೆ ಯಾರು ನೀನು ಉಗುತ್ಬಿಟ್ರು ಮಾರ್ಕಂಡು ತಿನ್ಕೊಂಡಿರ್ಬೋದಲ್ಲಕ್ಕೋ. ಆದ್ರೆ ಮನೆಯಾಳಿಗೆ ಅವತ್ತಿಂದ ಹೇಳ್ತಿದ್ದೀನಿ, ನೋಡೋಣ ನನ್ನ ಮಗಂಗೆ ಹೇಳ್ತಿದ್ದೀನಿ. ಆ ಶಾರದಿ ತಕೋಗಿ ಏನು ಹೇಳಿಲ್ಲ ಕಣಪ್ಪ ನಾನು. ನನ್ನ ಮಗನ ಹತ್ರ ಹಂಗೆ ಅಂತಿದ್ದೆ, ಮಗ ಹಿಂಗೆ ಅಂದರೆ ನನ್ನ ಮಗ ಕ್ಯಾಕುಸ್ ನನ್ನೇ ಉಗಿದ್ಬಿಟ್ಟು ಸುಮ್ಮನಿರಿಸ್ಬಿಟ್ಟ ಲೋಪರ್ ನನ್ನ ಮಗ. ಇಲ್ಲ ಅಂತ ಹೇಳಿದಿದ್ರೆ ಹೆಂಗ ಹೋಗ್ಬಿಟ್ಟು ನಾನು ಏನೋ ಒಂದು ಇದು ಮಾಡ್ಕೊಂಬಿಟ್ಟು ಬರ್ತಾಯಿದ್ದೆ. ನೀವು ಸರಿಯಾಗೇನು ಹೇಳ್ತಾ ಇದ್ದೀರಾ. ಇನ್ನು ಮ್ಯಾಲೆ ನೋಡು, ಇವತ್ತಲ್ಲ ಬೇಡ, ನಾಳೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಏನೋ ಕಣಕ್ಕ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ನಿನಗೋಸ್ಕರ. ನೀನು ನಮ್ಮನ್ನು ನೆನೆಸ್ಕೋಬೇಕಷ್ಟೇ. ನಿನ್ನ ಇವಾಗ ಯಾರು ನಿನ್ನ ಪರ ಇಲ್ವಾ? ನಾನು ಸುಮ್ಮನೆ ಇಬ್ಬರು ನಿನ್ನ ಪರ ನಿಂತ್ಕೊಂಡಿದ್ದೀವ. ಏನೋ ಒಂಚೂರು ನಮಗೂ ನೋಡ್ಬೇಕಮ್ಮ ನೀನು. ನಾವು ಬೀದಿಗೆ ಬಿದ್ದುಬಿಟ್ಟಿದ್ದೀವಿ, ನಾನು ಇವಳು. ನಮಗೂ ಏನು ತಿನ್ನಕ್ಕೆ ಕೂಳಿಲ್ಲ, ಉಳ್ಕೊಳಕ್ಕೆ ಜಾಗಿಲ್ಲ. ಅಯ್ಯೋ ನಮ್ಮ ಬಾಧೆ ಯಾರಿಗೂ ಬೇಡ. ಅಯ್ಯೋ ನಾನು ಇರ್ಬೇಕಾದ್ರೆ ನೀವು ಯಾಕೆ ಟೆನ್ಷನ್ ತಗೋತೀರಾ? ನೋಡು, ಇನ್ನು ನಮ್ಮ ಅಂಗಡಿನಾಗ ನಿಮ್ಗೆ ಏನು ಬೇಕೋ ತಗೊಂಡೋಗಿ ತಿನ್ನಿರಿ. ಬ್ಯಾಡ ಅಂತಂದವ್ರು ಯಾರು? ನಿಮ್ಗೆ ಏನು ಬೇಕು ತಗೊಳ್ಳಿ. ನಾನು ಹೇಳಿ ನಾನಂತೂ ಕೊಡ್ತೀನಿ. ಏನು ಬೇಕೋ ಕೇಳಿ. ನೀವು ನನಗೆ ಸಹಾಯ ಮಾಡಕ್ಕೆ ನಿಂತಿದ್ದೀರಾ ಅಂತಂದಮೇಲೆ ನಾನು ನಿಮಗೆ ಸಹಾಯ ಮಾಡಿದಂಗೆ ಇರ್ತೀನಿ. ಅಕ್ಕ, ನಿಂದು ತಾಯಿ ಗುಣ ನೀಡೋದಿಲ್ಲ ಗುಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಕ್ಕ. ಸುಮ್ಕಿ ರಮ್ಮಿ ಹೊತ್ತಿಯಾಗ ಹೋಗಳು ಬೇಡ್ರಿ. ನೋಡ್ರಿ ರಮ್ಮಿ, ಏನಾರ ಅಲ್ಲಿ ಇಲ್ಲಿ ಕಾಣಿಸಿದಾಗ ಏನೋ ನನಗೆ ಗೊತ್ತಾಯ್ತು ಅಂದರೆ ನನಗೆ ಪಟ್ ಅಂತ ಫೋನ್ ಹಾಕ್ಬಿಡಿ, ಸರಿನಾ? ನೋಡಿ, ನಾನು ಏನು ಮಾಡಬೇಕು ಅಂತ ನೀವು ಹೇಳ್ಕೊಡಿ, ನಾನು ಅದನ್ನೇ ನೀನು ಮಾಡ್ತೀನಿ. ಸರಿ ಕಣಕ್ಕ, ನಾವು ಹೇಳ್ದಂಗೆ ಮಾಡಿ ನೀನು. ನಾವು ಹೇಳ್ಕೊಡ್ತಾ ಇರ್ತೀವಿ. ನಾಳೆ ಅಂತೂ ನೀನು ಇವತ್ತು ಬೇಡ, ನಾಳೆ ಹೋಗು ನೀನು. ನಾಳೆ ಶಾರದಿ ಮನೆಗೆ ಹೋಗು, ಎಲ್ಲ ಸೊರೈತದೆ. ಸರಿ ಕಣ್ರಮ್ಮಿ, ಆಯ್ತು, ಹಂಗೆ ನೀ ಮಾಡ್ತೀನಿ. ಅಯ್ಯೋ, ನಿಮ್ಮ ನಿಲ್ಲಿಸ್ಕಡೆ ಮಾತಾಡ್ತಿದ್ದೀನಿ, ಬರ್ರಿ ಒಳಗಡೆಗೆ ಹೋಗೋಣ. ಊಟ ಗಿಟ ಮಾಡ್ಕೊಂಡು ಆಮೇಕಿಂದ ನಿಧಾನಕ್ಕೂ ಅಡಿವ್ರಂತೆ, ಬರ್ರಿ. ಏನು ಮಾಡಿದ್ಯಾ ಅಡುಗೆ? ಅದೇ ಹೊಟ್ಟೆ ಎಸ್ಕೊಂಡಿದ್ವಿ. ಅಯ್ಯೋ ಬರ್ರಮ್ಮಿ, ಅಯ್ಯೋ ಅನ್ನ ಸಾರು ಮುದ್ದೆ ಎಲ್ಲ ಐತಿ. ಒಂಚೂರು ಏನಾದ್ರೂ ಇದು ಮಾಡ್ಕೊಡ್ತೀನಿ, ಇದು ಮಾಡ್ಬಿಟ್ಟು ಕೊಡ್ತೀನಿ ಬಾ. ಇದು ಏನಾದರೂ ತೇಲ್ಸ್ಬಿಟ್ಟು ಬೋಂಡ ಗಿಂಡ ಬಜ್ಜಿ ಗಿಜ್ಜಿ ಹಾಕ್ಬಿಟ್ಟು ಕೊಡ್ತೀನಿ ಬಾ. ಸರಿ ನಡಿಯಕ್ಕ. ಎಷ್ಟೋ ದಿನ ಆದಮೇಲೆ ಹೊಟ್ಟೆ ತುಂಬ ಹಿಟ್ಟು ಸಿಗ್ತೈತೆ. ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಸಿಗ್ತೈತೆ. ಬಾ, ಹೊಟ್ಟೆ ತುಂಬ ತಿನ್ನನಿ. ಓ ಕಣೆ, ಅದಕ್ಕೆ ನೀನು ಹೇಳೋದು, ಏನು ಮಾಡಿದ್ರು ನಮ್ಮೂರವ್ರಿಗೆ ನೀನು ಮಾಡಬೇಕು, ಕಂಡರೂರವ್ರಿಗೆ ಮಾಡಕ್ಕೆ ಹೋದ್ರೆ ದೊರುಂದೇಟಿ ನೀನು ಬೀಳೋದು. ಅದೇ ನೋಡು, ನಮ್ಮೂರವ್ರಿಗೆಲ್ಲ ಮಾಡಿದ್ದಕ್ಕೆ ನೋಡಿ ಎಂಥ ಸಹಾಯ ಸಿಗ್ತೈತೆ. ತುಪ್ಪ ಹಾಕಿಸ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಬಾರಿ. ಅದೇ ಮತ್ತೆ ನೋಡಿ ಹೋಗೋಣ. ಹೊಟ್ಟೆ ತುಂಬ ತಿನ್ಕೊಂಬಿಟ್ಟು ಹಾಗೆ ಒಂಚೂರು ಅಂಗಡಿ ಪಂಗಡಿನಾಗೆ ತಿನ್ನಕ್ಕೇನಾರ ಎತ್ಕೊಂಡು ದುಡ್ಡು ಡಿಸ್ಕೊಂಡು ಹೋಗೋಣ ಬಾ. ಸಹಾಯ ಮಾಡೋದ್ರಾಗ ನಾವೇನು ಪುಕ್ಸಟ್ಟೆ ಸಹಾಯ ಮಾಡೋಕ್ಕಾಯ್ತದೆ? ಎಲ್ರಿಗೂ ಕಾಸಿಸ್ಕೊಂಡೆ ಸಹಾಯ ಮಾಡೋದು. ಬಾ ಬಾ. ನಡಿ. ಹೆಂಗೋ ಈ ತರಕಾರಿ ಎಲ್ಲ ಸಂದಾಗ ಬಂದರೆ ಈ ತರಕಾರಿ ಎಲ್ಲ ಒತ್ಕೊಂಡು ಹೋಗ್ಬಿಟ್ಟು ಈ ತರಕಾರಿನೆಲ್ಲ ಮಾರ್ಬಿಟ್ಟು ಹೆಂಗೋನ್ವೇ ಬರಬೇಕು. ಹೆಂಗೋ ಅದ್ರಾಗೂ ಲಾಭ ಆಯ್ತದೆ. ಎಲ್ಲ ಉಣಿಸಿದ್ದಾಯ್ತು, ಇನ್ನೇನೈತಿನ ಕೆಲಸ. ಹೆಂಗೋ ಸಾಹುಕಾರ ಹೊಲ್ದಾಗಿಂದ ಒಂಚೂರು ನೀರು ಯಾರು ಹಾಕ್ಕೊಂಬಿಟ್ಟು ಹೆಂಗೋ ಫಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಗಳೇ ಏನಮ್ಮ? ಹೊಸ ಎಲ್ಲಿ ಕಟ್ಟಾಕ್ದೆ? ಹೊಸನ ಎಲ್ಲಿ ಕಟ್ಟಾಕ್ದೆ ಅಂದರೆ ಹೊಸನ ಅಲ್ಲಿ ಕಟ್ಟಾಕಿದ್ದೀನಿ, ಅಲ್ಲಿ ಮರದ ಹತ್ರ ಕಟ್ಟಾಕಿದ್ದೀನಿ ತಗ. ಇಲ್ಲೆಲ್ಲನೂ ಅವರು ಇವರು ಹೊಲ್ತಕ್ಕೆ ನುಗ್ಬಿಡೋದು ಅಂತ ಹೇಳ್ಬಿಟ್ಟು ಕಟ್ಟಾಕಿವ್ನಿ. ಮೇಯ್ತೈತೆ, ಅದಕ್ಕೆ ಇಲ್ಲೆಲ್ಲ ಉಣಿದ್ರಲ್ಲ ಗಿಡವ ನೋಡ್ಕೊಂಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಅಮ್ಮ, ಇನ್ನೊಂದು ತಿಂಗಳಿಗೆಲ್ಲ ತರಕಾರಿ ಬಿಡ್ತವೆ ಅನ್ನಿಸ್ತದೆ. ತರಕಾರಿ ತಗೊಂಡು ಮಾರ್ಕೆಟ್ಗೆ ಹಾಕ್ಬಿಟ್ಟು ಎಲ್ಲ ಮಾರಾಟ ಮಾಡ್ಬಿಡ್ಬೇಕು ಕಣಮ್ಮ. ಒಳ್ಳೆ ಅದ್ರಾಗೂ ಕಾಸು ಉಡ್ತದೆ.
ಹ್ಞೂ ಹ್ಞೂ ಹುಡ್ತದೆ. ಹ್ಞೂ ಹುಡ್ದ ಇನ್ನೇನು. ಅಲ್ಲ ಕಣಮ್ಮಿ ಎಲ್ಲ ಮಾಡ್ತಿದ್ದೀಗ ಮನೆ ಸಿಕ್ತು ಎಲ್ಲ ಸಿಕ್ತು ಎಲ್ಲನೂ ಆಯಿತು. ಒಂದು ಮದುವೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೀನು ಹಿಂಗೆ ಆಡ್ಕೊಂಡು ಕುಂತ್ಕೊಂಡ್ರೆ ಹೆಂಗಮ್ಮಿ? ಹೋಗ್ಲಿ ನಿನ್ನ ಗಂಡನ ಜೊತೆ ನೀವು ಹೋಗಿರು ಅಂದರೆ ಅವನ ಜೊತೆನೂ ಹೋಗಿರಕ್ಕಿಲ್ಲ ಅಂತೀಗ. ಇದು ಇಲ್ಲ ಅದು ಇಲ್ಲ ಅನ್ನಂಗೆ ಇದೀಗ. ನನಗೆ ಮೊಮ್ಮಗು ಜೊತೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಬೊಲ ಆಸೆ ಐತೆ ನನಗಂತೂ. ನನಗೆ ಮೊಮ್ಮಗು ಜೊತೆ ಇರಬೇಕು, ಮುದ್ದಾಡಬೇಕು. ನನಗೂ ಮನೆಗೆ ಬೇಜಾರಾಯ್ತದೆ. ಇನ್ನು ಎಷ್ಟು ದಿನ ಅಂತ ನಾನು ನೀನು ಇಬ್ಬರೇ ಇರೋಕ್ಕಾಯ್ತದೆ ಹೇಳು? ನೋಡು ನಾನು ಸತ್ತ ಮೇಲೆ ನಿನಗೆ ಯಾವ ಆಧಾರ ಐತೆ? ಯಮ್ಮ, ಪ್ರಪಂಚದಾಗ ಏನು ಮದುವೆ ಆಗ್ದಿದ್ದಂಗೆ ಯಾರು ಬದುಕಿರೋರ ಇಲ್ವೇ ನಾವು? ಅಮ್ಮ ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ ನಾನು ಯಾಕೆ ಮದುವೆ ಬೇಡ ಅಂತಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ನಿನ್ನ ಗಂಡನೇನು ಮದುವೆ ಆಗ್ಬೇಡ ಇನ್ನೊಂದು ಕಿತ ಬಿಟ್ಟಾಕು. ಈಗ ಬ್ಯಾರೆ ಯಾರನ್ನಾದ್ರೂ ನೋಡ್ಬಿಟ್ಟು ಮದುವೆ ಆಗ್ಬೋದಲ್ವ? ಈಗ ಬ್ಯಾರೆ ಹುಡುಗ ಯಾರನ್ನ ಚೆನ್ನಾಗಿರೋ ಹುಡುಗ ಸಿಗಕ್ಕಿಲ್ವ ಹೇಳು? ಅವನು ದುಡ್ಕೊಂಡು ನೀನು ದುಡ್ಕೊಂಡು ಆರಾಮಾಗಿರ್ಬೋದಲ್ವ ಮಗಳೇ? ನನ್ನ ಮಾತು ಕೇಳೆ ಅಮ್ಮ. ನನಗೂ ಗಂಡಸ್ರಿಗೂ ಆಗ್ಬರಕ್ಕಿಲ್ಲ ಕಣಮ್ಮ. ನನಗೆ ಸುಮ್ಮನೆ ಎಲ್ಲರೂ ಮೋಸ ಮಾಡಿರೋ ನನ್ನ ನಾನು ಎಲ್ರಿಗೂ ಮೋಸ ಮಾಡಿರೋದೆ. ಇನ್ನು ನಾನಂತೂ ಗಂಡಸ್ರು ಸವಾಸಕ್ಕೆ ಹೋಗಕ್ಕಿಲ್ಲ. ನೀನೇನಾರ ಅನ್ಕೊಳಮ್ಮ, ನನಗೂ ಗಂಡಸ್ರಿಗೂ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ನಾನು ಇನ್ನು ಮೇಲೆ ಒಂಟಿಯಾಗಿರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟು ಕಷ್ಟಪಟ್ಟು ಮೈ ಬಗ್ಸಿ ಗಂಡಸ್ರ ಥರ ದುಡಿತಿರೋದು. ಇನ್ನೇನಕ್ಕೆ ನಾನು ಒಬ್ಬಳೇ ನೆನೆಯ ಇರಬೇಕು ಅಂತ ಅಷ್ಟೇ ನೆನೆಯ. ಅಷ್ಟು ಬಿಟ್ರೆ ನಂಗೆ ಇನ್ನೇನು ನನಗಿನ್ನೇನು ನೀನು ಕೇಳಬೇಡ, ನನಗೇನು ಹೇಳ್ಬೇಡ, ಸುಮ್ಮನೆ ಬಿಟ್ಬಿಡು. ಹಿಂಗಂದ್ರೆ ಹೆಂಗೆ ಕಮ್ಲಿ? ನಾನು ಯಾವಾಗ ಹೋಯ್ತೀನೋ ಏನೋ ಒಂಥರ ಎದೆನೋ ಬರ್ತದೆ ನಂಗೆ ಅವಾಗವಾಗ. ಇತ್ತೀನೋ ಒಯ್ತೀನೋ ನಾಕಾಣೆ. ಏನಾಯ್ತದೋ ನನಗೆ ಅದೂ ಗೊತ್ತಿಲ್ಲ ನನಗೆ. ಈಗ ಹಿಂಗೆ ಮಾಡ್ಬಿಟ್ರೆ ಹೆಂಗಮ್ಮಿ ಹೇಳು ನೀನು? ನೋಡಮ್ಮಿ, ಹೆಂಗನ ಮಾಡ್ಬಿಟ್ಟು ನೀನು ಮದುವೆ ಗಿದ್ವೆ ಮಾಡ್ಕೊಂಡ್ರೆ ನಾನು ನಿಮ್ಮದೇ ಕಣ್ಣು ಮುಚ್ಚಿಬಿಡ್ಬೋದು. ನೀನು ಒಬ್ಬಳನ್ನೇ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಇಲ್ಲ ಕಣಮ್ಮಿ. ಈಗ ಹೋಗು ಅಂತಾರೆ ಯಾರು? ಇಲ್ಲೇ ಕುಂತ್ಕ, ನಾನು ನೀನು ಸತ್ತೋಗಂತ ಹೇಳ್ತಾ ಇವನ. ಅಯ್ಯೋ ನೀನು ಸುಮ್ಕಿದ್ರೆ ಆಯ್ತು. ಥೋ, ಈ ನನ್ನ ಮಗಳಿಗೆ ಏನಂತ ಹೇಳಿ ಕಣವ ನಾಕಾಣೆ. ಏನು ಹೇಳು ಬುದ್ಧಿ ಕಲಿಸ್ಲಿ ಇವಳಿಗೆ? ಏನು ಹೇಳಿದ್ರು ಯೋತಿ ಅಂದರೆ ಪ್ರೇತಿ ಅಂತದಿದ್ದು ದರಿದ್ರದು. ಅದು ಯಾವ ದೆವ್ವಗಿವ ಮೆಟ್ಕೊಂಬಿಟ್ಟೈತೆ ಇವಳಿಗೆ ಏನೋ ನಾಕಾಣೆ. ಅಲ್ಲ ಇವಳು ಗಂಡನ ಮದುವೆ ಮಾಡ್ಕೊಳ್ಳೋದು ಬೇಡ, ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳಿ ಅಂದರೆ ಅದಕ್ಕೂ ಒಪ್ಪಕ್ಕಿಲ್ವಲ್ಲ? ಏನು ಮಾಡಬೇಕು? ಹೆಂಗನ ಮಾಡ್ಬಿಟ್ಟು ಒಂದೊಳ್ಳೆ ಗಂಡನ್ನ ಕರ್ಕೊಂಬಿಟ್ಟು ಬಂದು ನಿಲ್ಲಿಸ್ತೀನಿ. ಆವಾಗೇನೆಯ ಇವಳು ಅಡ್ಕೋಗಿ ಬರ್ತಾಳೆ. ಇಲ್ಲ ಅಂತಂದರೆ ಹಿಂಗೇನೆಯ ಎಡಬಿಡಂಗೆ ಈ ಥರ ಬಿದ್ದಿರ್ತಾಳೆ. ಏನು ಮಾಡನಿ ನಮ್ಮ ಕರ್ಮಕ್ಕೆ ಇಷ್ಟು. ಯಾರೋ ನನ್ನ ಮಗಳಿಗೆ ಮಾಟ ಮಾಡ್ಸವ್ರೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀ ಮದುವೆ ಮಾಡ್ಕೊಳಕಿಲ್ಲ ಅಂತ ಹೇಳ್ಬಿಟ್ಟು ಸಾಯ್ತಾಳೆ. ಸುಮ್ಕೆ ನೀ ಮದುವೆ ಮಾಡ್ಕೊಳಕಿಲ್ಲ ಅಂತ ಹೇಳ್ಬಿಟ್ಟು ಮಾಟ ತೆಗೆಸ್ಕೊಂಡ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಆಮೇಕಿಂದ ಆಯ್ತೀನಿ ಅಂತ ಅಂದೆ ಅಂತ ಹೇಳ್ತಾಗ.